ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಲಂಚ್ ಬ್ಯಾಗ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಒಂದು ವೇಸ್ಟವಾಗಿ ಬಿದ್ದಿರುವಂತಹ ಬ್ಲೌಸ್ ಪೀಸ್, ಅದರಲ್ಲೂ ಅರ್ಧ ಬ್ಲೌಸ್ ಪೀಸ್ ಫುಲ್ಲಾಗಿ ಏನು ತೊಗೊಂಡಿಲ್ಲ, ಪುಟಾಣಿದೊಂದು ಬ್ಯಾಗ್ ಮಾಡಿದ್ದೀನಿ. ಸೊ ಈ ಬ್ಯಾಗ್ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ನೋಡ್ಕೊಂಡು ಬರೋದಕ್ಕಿಂತ ಮೊದಲು ಗೊತ್ತಾ ಇದೆ, ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಕೆಲವೊಂದಷ್ಟು ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ಏನಿದೆ ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಕೂಡ ಮಾಡ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಈ ಒಂದು ಬ್ಯಾಗ್ ಬಂದು ನೀವು ಮನೇಲೇ ಹೋಮ್ ಮೇಡ್ ಮಾಡೋದ್ರಿಂದ ತುಂಬ ಖುಷಿ ಕೊಡುತ್ತೆ. ನಿಮ್ಮ ಮಕ್ಕಳು ಬ್ಯಾಗ್ ಲಂಚ್ ತೊಗೊಂಡೋಗ್ಬೇಕಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೊದಲೇ ಒಂದು ಬಟ್ಟೆನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಸೊ ಇದು ಬಂದು 20 ಇಂಚಸ್ ಇದೆ, 20 ಇಂಚಸ್ ಉದ್ದ ಇರುವಂತಹ ಒಂದು ಬಟ್ಟೆ, ಹಾಗೆ 11.5 ಇಂಚಷ್ಟು ಅಗಲ ಇದೆ, ಅಂದರೆ 11 ಇಂಚ್ ಬರುತ್ತೆ ಸ್ಟಿಚ್ಚಿಂಗಲ್ಲಿ. ಸೊ ಇಲ್ಲಿ ನಾನು ತ್ರಿಬಲ್ ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಒಂದು ಮೇನ್ ಬಟ್ಟೆ, ಇನ್ನೊಂದು ಬಂದು ಲೈನಿಂಗ್ ಬಟ್ಟೆ, ಅದ್ರ ಎರಡರ ಮಧ್ಯೆ ಒಂದು ಸ್ಪಾಂಜ್ ಇಟ್ಕೊಂಡಿದ್ದೀನಿ. ಸ್ಪಾಂಜೇ ಇಟ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಮನೇಲಿ ಯಾವುದೇ ಪ್ಲಾಸ್ಟಿಕ್ ಚೀಲ ಇದ್ದರೂ ಕೂಡ ಅದನ್ನೇ ಇಟ್ಕೋಬೋದು, ಅಥವಾ ಸ್ಪಾಂಜು, ಅಥವಾ ನಿಮ್ಮ ಮನೇಲಿ ಏನಾದರೂ ಕಾಟನ್ ಇನ್ನು ಸ್ವಲ್ಪ ಥಿಕ್ನೆಸ್ ಇರೋ ಬಟ್ಟೆ ಇದ್ದರೂ ಕೂಡ ಅದ್ರೊಳಗಡೆ ಇಟ್ಕೋಬೋದು. ಯಾಕಂದರೆ ಬಟ್ಟೆ ಸ್ವಲ್ಪ ಮಂದವಾಗಿರಲಿ ಬ್ಯಾಗು ಅನ್ನೋ ಒಂದು ಕಾರಣಕ್ಕೆ ನಾನು ಹೀಗೆ ಹಾಕಿದ್ದೀನಿ. ಸೊ ಸ್ಟಿಚ್ ಆದ ನಂತರ ಮೂರನ್ನು ಜೊತೆಲಿ ಸೇರಿಸಿ ಸ್ಟಿಚ್ ಆದ ನಂತರ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ, ಇಲ್ಲಿ ನಾನು 1.5 ಇಂಚ್ ಏನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನೋ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಎರಡು ಸೈಡು 1.5 ಇಂಚ್ ಕಟ್ ಮಾಡ್ಕೊಳ್ಳಿ. ಸೊ ನನಗೆ ಈ ಮೂರು ಏನು ಮೇನ್ ಫ್ಯಾಬ್ರಿಕ್ಕು ಮತ್ತು ಒಂದು ಒಳಗಡೆ ಲೈನಿಂಗು ಮತ್ತು ಒಂದು ಪ್ಲಾಸ್ಟಿಕ್ ಸ್ಪಾಂಜ್ ಏನು ಹಾಕಿದ್ದೀನಿ, ಈ ಮೂರೂ ಕೂಡ ಚೆಕ್ಸಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಬಟ್ಟೆ ಎಲ್ಗಡೋ ಚಾನ್ಸಸ್ ಇರುತ್ತೆ, ಆ ಕಾರಣಕ್ಕೋಸ್ಕರ ಇದು ಆಪ್ಷನಲ್ಲು. ಹಾಗೆ ನಾನು ಮಾಡಿದ್ದೀನಿಲ್ಲ ಚೆಸ್ಸಲ್ಲಿ ಈ ಥರ, ಅದು ಬೇಕು ಅಂದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಇಲ್ಲ, ಆಪ್ಷನಲ್ಲು. ಬಟ್ ನಾನು ಮಾಡ್ಕೊಂಡಿದ್ದೀನಿ. ನಾನು ಒಂದು ಹ್ಯಾಂಡಲ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹ್ಯಾಂಡಲು ನಿಮಗೆ ಎಷ್ಟು ಲೆಂತ್ಗೆ ಬೇಕು ಅಷ್ಟು ಲೆಂತ್ಗೆ ಮಾಡ್ಕೊಳ್ಳಿ. ನಾನಿಲ್ಲಿ 17.5 ಲೆಂತ್ಗೆ ಮಾಡ್ಕೊಂಡಿದ್ದೀನಿ, 17ವರೆಗೆ. ಅದನ್ನು ಎರಡು ಹ್ಯಾಂಡಲ್ ಇಟ್ಕೊಂಡು ಈ ಕಡೆಯಿಂದ 4 ಇಂಚು ಲೆಂತ್ ಆಗಲ್ಲ, ಸ್ವಲ್ಪ ಈ ಕಡೆಯಿಂದ 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಹ್ಯಾಂಡಲ್ನ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡ್, ಅಂದರೆ ಈ ಕಡೆ ಒಂದು ಸೈಡು ಮತ್ತು ಆ ಕಡೆ ಮೇಲ್ಭಾಗದ ಒಂದು ಸೈಡು, ಎರಡು ಸೈಡ್ ಕೂಡ ಹ್ಯಾಂಡಲ್ನ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೀವು ಮೇನ್ ಫ್ಯಾಬ್ರಿಕ್ ಯಾವುದು ರೆಡಿ ಮಾಡ್ಕೊಂಡಿರ್ತೀರ ಆ ಭಾಗಕ್ಕೆ ಮಾತ್ರ ಇದನ್ನು ಸ್ಟಿಚ್ ಮಾಡ್ಕೋಬೇಕು, ಒಳಗಡೆ ಲೈನಿಂಗ್ ಇರೋ ಜಾಗಕ್ಕಲ್ಲ. ನನ್ನ ಈ ಒಂದು ಚಾನಲಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಪದೇ ಹೇಳ್ತಾನೆ ಇರ್ತೀನಿ, ಆದರೂ ಕೂಡ ಕೆಲವೊಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಸಪೋರ್ಟಿಂಗ್ ಬರ್ತಾ ಇದೆ. ಕೆಲವೊಂದು ವೀಡಿಯೋಸ್ಗಳು ಕೂಡ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಆ ವೀಡಿಯೋಸ್ ಮಾಡಿಕೊಡ್ತೀನಿ. ಡೌಟ್ಸ್ಗಳನ್ನ ಕೇಳಿದ್ದೀರಾ, ಅದನ್ನು ಕೂಡ ಸದ್ಯದಲ್ಲೇ ನಾನು ಬಗೆಹರಿಸ್ತೀನಿ. ಸೊ ನಾನು ಈ ಕಡೆ ಯಾವ ಥರ ಹ್ಯಾಂಡಲ್ ಫಿಕ್ಸ್ ಮಾಡಿಕೊಂಡೆ ಸೇಮ್ ಟು ಸೇಮ್ ಅದೇ ಥರನೂ ಕೂಡ ಈ ಕಡೆನೂ ಮಾಡ್ಕೊಂಡಿದ್ದೀನಿ. ಸೊ ಎರಡು ಸೈಡ್ ಹ್ಯಾಂಡಲ್ ಓಕೆ ಆಯಿತು. ಈಗ ಬಂದು ಜಿಪ್ ಹಾಕಬೇಕು. ಜೊತೆಗೆ ನಾನು ಇದ್ರ ಒಳಗಡೆ ಒಂದು ಪುಟಾಣಿದೊಂದು ಪಾಕೆಟ್ ಮಾಡ್ಕೋತಾ ಇದ್ದೀನಿ. ಇದು ಸಿಂಪಲ್ ಜಸ್ಟ್ ಇರಲಿ ಅಂತ ಅಷ್ಟೇ, ಜಿಪ್ಪಲ್ಲೇ ಮಾಡ್ಬೋದಾಗಿತ್ತು ಪಾಕೆಟು, ಬಟ್ ಜಿಪ್ಪಲ್ಲೆಲ್ಲ ಬೇಡ, ಹಾಗೆ ಸಿಂಪಲ್ಲಾಗಿರಲಿ ಅಂತ ಒಳಗಡೆ ಲೈನಿಂಗ್ ಪೀಸ್ ಏನು ಹಾಕಿದ್ದೆ ಆ ಪೀಸ್ ಮೇಲ್ಗಡೆ ಈ ಥರದೊಂದು ಬಟ್ಟೆನ ಹಾಗೆ ಸಿಂಪಲಾಗಿ ಇಟ್ಕೊಂಡು ಒಂದು ಬಟ್ಟೆನ ಸ್ಟಿಚ್ ಮಾಡಿ, ಅದಾದ ನಂತರ ಮಧ್ಯ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಯಾಕಂದರೆ ಎರಡು ಪಾಕೆಟ್ ಥರ ಕಾಣಿಸುತ್ತೆ, ಆ ಕಾರಣಕ್ಕಷ್ಟೇ. ಇಲ್ಲಿ ನೋಡಿ, ಮಧ್ಯೆ ಇದೇ ಥರ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಒಂದು ಸಾರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ನಿಧಾನವಾಗಿ ನೋಡಿ. ಒಂದೇ ಸಾರಿ ನೋಡಿದ ತಕ್ಷಣ ಓಕೆ ಆಯಿತು ಅಂತ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ, ಮತ್ತೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ವೇಸ್ಟ್ ಬಟ್ಟೆಗಳನ್ನು ರೀಯೂಸ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ ನಮಗೆ. ಮತ್ತು ನಾವೇ ಮಾಡಿರೋ ಅಂತಹ ಬ್ಯಾಗು, ನಾವೇ ಮಾಡಿರೋ ಅಂತಹ ಬಟ್ಟೆಗಳು ಇದೆಲ್ಲ ಅಂತಂದಾಗ ನಾವು ಯೂಸ್ ಮಾಡೋದಕ್ಕೆ ಏನೋ ಒಂಥರ ಕಂಫರ್ಟ್ ಫೀಲ್ ಇರುತ್ತೆ. ಸೊ ಆ ಕಾರಣಕ್ಕಷ್ಟೇ ಇದನ್ನು ವೇಸ್ಟ್ ಅಂತ ಬೀಸಾಕೋಕ್ಕೂ ಮೊದಲು ಈ ಥರದ್ದೊಂದು ವಸ್ತುಗಳನ್ನು ಮಾಡಿಕೊಂಡು ಇಟ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ, ಹಾಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗೂ ಇರುತ್ತೆ. ಸೊ ಇವಾಗ ಒಂದು ಬ್ಯಾಗ್ ಆಯಿತು. ಇದ್ರ ಮಧ್ಯೆ ನಾನು ಇನ್ನೊಂದು ಸ್ಟಿಚ್ ಕೂಡ ಮಾಡ್ಕೋತೀನಿ. ಇಲ್ಲಿ ನೋಡಿ, ಕಾಣಿಸ್ತಾ ಇರ್ಬೋದು.
ಎರಡು ಕಡೆ ಹ್ಯಾಂಗರ ಕೂಡ ಆಯಿತು. ಮಧ್ಯೆ ಕೂಡ ಸ್ಟಿಚ್ ಮಾಡಿಕೊಂಡು 2 ಪಾಕೆಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ 2 ಪಾಕೆಟ್ ಮಾಡ್ಕೊಂಡಿದ್ದೀನಿ, ಮಧ್ಯೆ ಒಂದು ಸ್ಟಿಚ್ ಇಟ್ಕೊಂಡು. ಸೊ ಈಗ ನಾನು ಜಿಪ್ಪು ಮತ್ತು ರನ್ನರ್ನ ಇವಾಗ ಸೆಟ್ ಮಾಡಬೇಕು. ಇಲ್ಲಿ ನಾನು ರನ್ನರ್ನ ಸೈಡಲ್ಲಿ ತೆಗೆದಿಟ್ಬಿಟ್ಟು ಫಸ್ಟ್ ಜಿಪ್ನ ಅಟ್ಯಾಚ್ ಮಾಡ್ಕೋತೀನಿ ಒಂದು ಸೈಡು. ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅಂತಂದರೆ ಸೀದಾ ಬಂದು ಒಳಭಾಗಕ್ಕೆ ಸೇರಿ ಉಲ್ಟಾ ಏನು ಪಾರ್ಟ್ ಇದೆ ಆ ಜಿಪ್ನ ಉಲ್ಟಾ ಪಾರ್ಟು ಅದನ್ನು ಈ ಥರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಉಲ್ಟಾ ಮಾಡಿ ಇನ್ನೊಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಇದೇ ಥರ ನಿಧಾನವಾಗಿ ಮಾಡ್ಕೋಬೇಕು. ಜಿಪ್ ಇರುತ್ತೆ, ಸ್ವಲ್ಪ ಸೂಜಿ ಮುರಿದೋಗೋ ಚಾನ್ಸಸ್ ಇರುತ್ತೆ, ಜೋಪಾನವಾಗಿ ನೋಡ್ಕೊಂಡು ಮಾಡಿ. ಸೊ ಒಬ್ಬರು ಕೇಳಿದರು ನಾರ್ಮಲ್ ಮೆಷಿನಲ್ಲಿ ಜಿಗ್ಜ್ಯಾಗ್ ಮಾಡೋದು ಹೇಗೆ ಅಂತ. ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ ಇದು ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ಸೂಜಿ ಹೇಗೆ ಯಾಕೆ ಬ್ರೇಕ್ ಆಗುತ್ತೆ ಪದೇ ಅಂತ ಕೂಡ ಕೇಳಿದರು. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಾನು ಈಗ ಹೇಗೆ ಜಿಪ್ನ ಅಟ್ಯಾಚ್ ಮಾಡಿದೆ ಸೇಮ್ ಅದೇ ಪ್ರೋಸೆಸ್ನಲ್ಲಿ ಈ ಕಡೆ ಸೈಡ್ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೋಬೇಕಂತಂದರೆ ಈ ಜಿಪ್ನ ರನ್ನರ್ನ ರಿಮೂವ್ ಮಾಡಿ ಜಸ್ಟ್ ಜಿಪ್ ಮಾತ್ರ ತೊಗೊಂಡು ಈ ಕಡೆ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಜಿಪ್ಪು ಮತ್ತು ರನ್ನರ್ನ ಈ ಜಿಪ್ ಒಳಗಡೆ ಅಟ್ಯಾಚ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗೋಕ್ಕೆ ಹೋಗ್ಬೇಡಿ. ಇವಾಗ ನಾನು ತೊಗೊಂಡು ಎರಡೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ ನಂತರ ಇವಾಗ ಫಸ್ಟು ರನ್ನರ್ ಅಟ್ಯಾಚ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ರನ್ನರ್ ಹಾಕಬೇಕು ಅಂದರೆ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ನಿಧಾನವಾಗಿ ರನ್ನರ್ ಹಾಕಿ. ರನ್ನರ್ ಹಾಕೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಬಿಗಿನರ್ಸ್ಗೆ, ಬಟ್ 1-2 ಸಾರಿ ಪ್ರಾಕ್ಟೀಸ್ ಆದರೆ ಆ ಟ್ರಿಕ್ಸ್ ಏನು ಗೊತ್ತಾದರೆ ನಿಜವಾಗ್ಲೂ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ತೀರಾ. ಸೊ ಇದು ಎರಡೂ ಅಟ್ಯಾಚ್ ಆದಮೇಲೆ ಆ ಕಡೆ ಈ ಕಡೆ ಸೈಡಲ್ಲಿ ಕೂಡ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸ್ಟಿಚ್ ಮಾಡ್ಕೊಳ್ಳಿ, ಅದಾದ ಮೇಲೆ ಓಕೆ ಪರ್ಫೆಕ್ಟ್ ಅಂತ ಅನಿಸಿದೆ ಅಂದ ತಕ್ಷಣ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ರನ್ನರ್ ಹಾಕಿದ್ದೀನಿ. ಸೊ ರನ್ನರ್ನ ಆಫ್ ಇಟ್ಕೊಳ್ಳಿ, ಅಷ್ಟೇ ಸಾಕು. ಪೂರ್ತಿ ಎಳೆಯೋದಕ್ಕೆ ಹೋಗ್ಬಿಡಿ. ಈಗ ಆ ಕಡೆ ಒಂದು ಸ್ಟಿಚ್ ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಸೈಡ್ ಸ್ಟಿಚ್ಗಳನ್ನು. ಸೊ ಫ್ರೆಂಡ್ಸ್, ನಿಮಗೆ ಇದು ಇನ್ನೂ ಎಕ್ಸ್ಟ್ರಾ 1-2 ಜಿಪ್ಗಳನ್ನು ಅಟ್ಯಾಚ್ ಮಾಡಿ ಹಾಕಬೇಕು ಅಂದರೂ ಕೂಡ ಹಾಕ್ಬೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡುವಂತಹ ಬ್ಯಾಗ್ ಇದು. ಸೊ ಇನ್ನೂ 1-2 ಎಕ್ಸ್ಟ್ರಾ ಜಿಪ್ಗಳನ್ನು ಅಟ್ಯಾಚ್ ಮಾಡಿ ಹಾಕೋದು ಹೇಗೆ, ಆ ಥರದ ಬ್ಯಾಗ್ಗಳನ್ನು ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ 2 ಕಡೆ ಸ್ಟಿಚ್ ಆಯಿತು. 2 ಕಡೆ ಸ್ಟಿಚ್ ಆದಮೇಲೆ ಏನು ಮಾಡಬೇಕಂತಂದರೆ ಈ ಸೈಡಲ್ಲಿ ಒಂದು ಏನಿದೆ ಅದು ಸ್ವಲ್ಪ ಹಾಗಾಗಿ ಹೊಲಿಗೆಗಳೆಲ್ಲ ಕಾಣ್ತಾ ಇದೆ, ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಜೊತೆಗೆ ಇದು ಏನಿದೆ ನಾನು ಸ್ಕ್ವೇರ್ ಶೇಪಲ್ಲಿ 1.5 ತೊಗೊಂಡಿದ್ದೆ, 2.5. ಸೊ ಆ ಸ್ಟಿಚ್ನ ಬಂದು ಈ ಥರ ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ನಾನು ತೋರಿಸಿದ್ನಲ್ಲ ಹಾಗೆ. ಜೊತೆಗೆ ಇದನ್ನು ಕೂಡ ಬಂದು ನಾವು ಒಂದು ಪುಟಾಣಿ ಪೈಪಿಂಗ್ ಕೊಟ್ಕೊಳ್ಳೋಣ. ಪೈಪಿಂಗ್ ಕೊಡಲಿಲ್ಲ ಅಂತಂದರೆ ಆ ಸ್ಟಿಚಿಂಗ್ ಏನು ಮಾಡಿದ್ವಿ ನಾವು, ಆ ಸ್ಟಿಚಿಂಗ್ ತುಂಬ ಒಂದು ರೀತಿ ಅಸಹ್ಯವಾಗಿ ಕಾಣುತ್ತೆ. ನಾವು ಒಳಗಡೆ ಜಿಪ್ ಓಪನ್ ಮಾಡಿ ಒಳಗಡೆ ನೋಡಿದಾಗ ಆ ಸ್ಟಿಚಿಂಗೆಲ್ಲ ದಾರಗಳೆಲ್ಲ ಬಿಟ್ಕೊಂಡು ಇದು ನಾವೇ ಹೋಮ್ ಮೇಡ್ ಮಾಡಿದ್ದೀವಿ ಬ್ಯಾಗ್ ಅನ್ನೋ ಥರನೇ ಕಾಣಿಸುತ್ತೆ. ಬಟ್ ಈ ಥರ ಒಂದು ಪುಟಾಣಿ ಪೈಪಿಂಗ್ ಮಾಡಿಕೊಂಡ್ರೆ ನಿಜವಾಗ್ಲೂ ಆ ಥರ ಅನಿಸೋದಿಲ್ಲ. 2 ಕಡೆ ಸ್ಟಿಚ್ ಏನು ಕೊಟ್ಟಿದ್ವಿ ಆ 2 ಕಡೆಗೆ ಸೇಮ್ ಇದೇ ಥರ ಪೈಪಿಂಗ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಕೂಡ. ದಯವಿಟ್ಟು ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ತುಂಬ ಜನ ಕೆಲವೊಂದಷ್ಟು ಡೌಟ್ಸ್ಗಳನ್ನ ಕೇಳಿದ್ದಾರೆ. ಹಂತವಾಗಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ ಕೂಡ. ಸೊ 2 ಕಡೆ ಆಯಿತು. ಪೈಪಿಂಗ್ ಆದಮೇಲೆ ಈ ಒಂದು ಬಾಕ್ಸ್ ಶೇಪಲ್ಲಿ ಏನು ಕಟ್ ಮಾಡಿದ್ವಿ ಅದನ್ನು ಈ ಥರ ನಿಧಾನವಾಗಿ ನೋಡಿಕೊಂಡು ಜಸ್ಟ್ ಈ ಥರ ಒಂದು ಸಿಂಪಲ್ಲಾಗಿ ಫೋಲ್ಡ್ ಮಾಡಿಕೊಂಡು ಈ ಸ್ಟ್ರೈಟ್ ಇರೋದನ್ನು ಜಸ್ಟ್ ಕೆಳಗಡೆ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಬಟ್ಟೆನ ಬೆಂಡ್ ಮಾಡಿಕೊಂಡು ಒಂದು ಸ್ಟಿಚ್ ಕೊಟ್ಕೊಳ್ಳಿ. ಸ್ಟಿಚ್ ಕೊಟ್ಕೊಂಡು ಅದಕ್ಕೂ ಕೂಡ ಈಗ ನಾನು ಮೊದಲು ಹೇಗೆ ಪೈಪಿಂಗ್ ಮಾಡಿದೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿರೋದಕ್ಕೆ ಸೇಮ್ ಟು ಸೇಮ್ ಅದೇ ಥರ ಪೈಪಿಂಗ್ ಮಾಡ್ಕೊಳ್ಳಿ. ಪೈಪಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಸ್ಟಿಚಿಂಗ್ ಕಾಣಬಾರ್ದು, ಕಾಣಿಸಿದ್ರೆ ಏನೋ ಒಂದು ರೀತಿ ಕಾಣಿಸುತ್ತೆ, ಅಷ್ಟೊಂದು ಲುಕ್ ಚೆನ್ನಾಗಿರೋದಿಲ್ಲ ಅನ್ನೋ ಒಂದು ಕಾರಣಕ್ಕಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅದನ್ನು ಕೂಡ ಸೇಮ್ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿದ್ವಲ್ಲ ಸೇಮ್ ಅದನ್ನು ಸ್ವಲ್ಪ ಬೆಂಡ್ ಮಾಡಿ ನಿಧಾನವಾಗಿ ಕಟ್ ಮಾಡಿ. ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಿಚ್ ಮಾಡುವಾಗ. ಮತ್ತು ಒಂದು ಸಾರಿ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಾರಿ ವಿಡಿಯೋ ನೋಡಿ. ನಾನು ಕಳೆದ ವಿಡಿಯೋನಲ್ಲೂ ಕೂಡ ಹಾಕಿದ್ದೀನಿ ಬ್ಯಾಗ್ಗಳನ್ನ, ಪುಟಾಣಿ ಬ್ಯಾಗ್ಗಳನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಒಂದು 2-3 ವಿಡಿಯೋ ಹಾಕಿದ್ದೀನಿ.
ಹೋಗಿ ಚೆಕ್ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗೆಲ್ಲ ಸ್ಟಿಚಿಂಗ್ ಆಗಿದೆ. ಸೊ ಉಲ್ಟಾ ಇರೋದನ್ನು ಸೀದಾ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಗ್ ಕಂಪ್ಲೀಟಾಗಿ ರೆಡಿಯಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಬ್ಯಾಗಲ್ಲಿ, ಮತ್ತು ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈ ಬ್ಯಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇನ್ನೂ ಒಂದು ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು, ನಿಮ್ಮ ಒಂದು ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಕ್ಯೂರಿಯಾಸಿಟಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.